ಲೈಸೆನ್ಸ್ ರಿನಿವಲ್ಡ್ ಆಗಿದ್ಯಾ ಕೇಳಿ. ಸಮಸ್ಯೆ ಆಟೋದವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರೋದಲ್ಲ ನಾನು ಮೇಡಮ್. ಇಲ್ಲಿ ಇವರಿಬ್ರು ಕಿತ್ತಾಡ್ಕೊಂಡು ಸಾಯ್ಬೇಕು. ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಬೇಕಾಗಿರೋಂತ ವಿಷಯ ಏನಾಗ್ತಾರೆ ಗೊತ್ತಾ? ಹೌದು, ಇಲ್ಲಿ ಬೆಕ್ಕು ಮತ್ತು ಬೆಕ್ಕಿಗಾಟ ಇಲ್ಲಿ ಪ್ರಾಣ ಸಂಕಟ ಅನ್ನೋ ಪರಿಸ್ಥಿತಿ ಇದೆ. ಬಸವರಾಜ್ ಸರ್, ಈಗ ಆಟೋದವ್ರು ಒಂದಷ್ಟು ಜನ ರ್ಯಾಪಿಡೋ ಬೈಕ್ಗಳನ್ನ ಹಿಡಿದು ಹೊಡೆದಿದ್ದಾರೆ, ಬೈಕ್ಗಳನ್ನ ಎಳ್ದಾಕಿದ್ದಾರೆ. ಆಟೋ ಡ್ರೈವರ್ಸ್ ಗಳ ಮೇಲೆ ಕೇಳಿ ಬರ್ತಾರೋ ಕಂಪ್ಲೇಂಟ್. ಅಂಡ್ ನಮ್ಮ ಹತ್ರ ಕೆಲವೊಂದು ವಿಜುವಲ್ಸ್ ನೋಡಿ ಒಂಥರ ಹೊಟ್ಟೆ ಹೊಡೆದೋಗ್ಬಿಟ್ಟು, ಅವರು ನಿಮ್ ಹೊಟ್ಟೆ ಪಾಡಿಗೆ ಅಂತ ಬಂದಿರೋರು, ಸ್ಕೂಲ್ಗೆ ಅಂತ ಹೋಗಿರೋ, ಸಾರಿ ಕಾಲೇಜಿಗೆ ಅಂತ ಹೋಗಿರೋ ಹುಡುಗ ವಾಪಸ್ ಹೋಗ್ಬೇಕಾದ್ರು 100-500 ಬರುತ್ತೆ ಅನ್ಕೊಂಡು ದುಡಿಯಕ್ಕೆ ಅಂತ ಹೋಗ್ತಾನೆ. ಹಿಂಗ ಆಟೋ ಡ್ರೈವರ್ಸ್ ಗಳು ಕೆಲವರು ಹಿಡ್ಕೊಂಡು ಹೊಡಿತಾರೆ. ಅವ್ನ್ ಬ್ಯಾಂಡೇಜ್ ನ ಸುತ್ಕೊಂಡು ಮನೆಗೆ ಹೋದಾಗ ಅವ್ನ ಹೆಂಡತಿನೋ ಅವ್ರ ಅಮ್ಮನೋ ಅದನ್ನ ನೋಡಿದಾಗ ಹೆಂಗಾಗುತ್ತೆ? ಮಾನವೀಯತೆ ದೃಷ್ಟಿಯಿಂದ ಕೇಳ್ತಾರೆ. ಹಂಗನ್ಕೊಂಡು ರೂಲ್ಸ್ ನ ಬ್ರೇಕ್ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವ್ ಎಲ್ಲಿ ಪ್ರಶ್ನೆ ಮಾಡ್ಬೇಕು? ಆಪ್ ನ ಬಂದ್ ಮಾಡಿಸಿ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕು, ಪ್ರಶ್ನೆ ಮಾಡ್ಬೇಕು. ಅಂಡ್ ಪೊಲೀಸ್ ಇಲಾಖೆ ಸೇಫ್ಟಿ ವಿಷಯ ಅಂತ ಬಂದಾಗ ಇನ್ನೊಂದು ವಿಚಾರ ಬಂದೆ ಸರ್, ನಾನು DCP ಟ್ರಾಫಿಕ್ ಆಗಿ ಕೆಲಸ ಮಾಡಿದ್ದೀನಿ. ಹೌದು, ಈ ಆಟೋದವ್ರದ್ದು ಯಾವಾಗಲೂ ಕಂಪ್ಲೇಂಟ್ ಇದೆ. ಒಂದು 40% ಒಳ್ಳೆಯವರಿದ್ದಾರೆ, ಬಟ್ 60% ಬಹಳ ಮಿಸ್ಬಿಹೇವ್ ಮಾಡ್ತಾರೆ, ಸರಿಯಾಗಿ ಮಾತಾಡೋದಿಲ್ಲ, ಇರಿಟೇಟಿಂಗು, ಎಲ್ಲಿ ಕರದಲ್ಲಿ ಬರೋದಿಲ್ಲ, ಮೀಟರ್ ಹಾಕೋದಿಲ್ಲ. ಅವ್ರು ಕೇಳೋದಷ್ಟು ದುಡ್ಡು. ಇವನ್ ನಾನೇ ರಿಟೈರ್ಡ್ ಆಗಿದ್ದೀನಿ. ಈಗ ನಾನೇ ಕೊಡಗೇಹಳ್ಳಿಯಿಂದ ಜಸ್ಟ್ 1 ಕಿಲೋಮೀಟರ್ 1.25 ಕಿಲೋಮೀಟರ್ ಇದೆ, 100 ರೂಪಾಯಿ ಕೇಳ್ತಾರೆ. ಒಂದ್ ನಿಮಿಷ ನಾ ಮಾತಾಡ್ತಾನೆ ಬಿಡು, ಮಾತಾಡಕ್ ಅವಕಾಶ ಕೊಡು. 1.25 ಕಿಲೋಮೀಟರ್ಗೆ 100 ರೂಪಾಯಿ ಕೇಳ್ತಾರೆ. ಇದು ನ್ಯಾಯನ? ಮೊದಲು 50 ರೂಪಾಯಿ ಬರ್ತಿತ್ತು. ನಾವು 30 ಮಿನಿಮಮ್ 30-40 ಕೊಡ್ತಿದ್ವಿ. ಆಮೇಲೆ 10 ರೂಪಾಯಿ ಹೆಚ್ಚಿಗೆ, ಏನೋ ಗ್ಯಾಸ್ ಸಿಗೋದಿಲ್ಲ, ಅದು ಸಿಗೋದಿಲ್ಲ, 10 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಓಕೆ ಪರವಾಗಿಲ್ಲ, 50 ರೂಪಾಯಿ ತಗೊಳಪ್ಪ ಅಂತ. ಈಗ ಒಮ್ಮೆಲೆ 50 100 ರೂಪಾಯಿ ಎಲ್ಲಿ ಕೊಡ್ತಾರೆ? 100 ರೂಪಾಯಿ ನಮಗೇನು ಹರಾಮ್ ದುಡ್ಡು ಬರ್ತದ? ನಾವು ಪೆನ್ಷನ್ದಾಗ ದುಡ್ಡು ಹಾಕಿ ಧಮ್ಕಿ ಹಾಕೋಕೆ ಹಕ್ಕು ಕೊಟ್ಟಿದ್ಯಾರು ನೋಡಿ, ನಿಮ್ದು ಹೊಟ್ಟೆ ಪಾಡು. ಈಗ ಮೇಡಮ್ ಒಂದು ವಿಷಯ, ಇದು ಈಗ ಅಪೋಸ್ ಅಲ್ಲ, ಬರೇ ಮೋಟರ್ ಸೈಕಲ್ ಅಲ್ಲ, ಹಿಂದೆ ಊಬರ್ ಗೀಬರ್ ಬಂದಾಗೂ ಅವಾಗೂ ಅಪೋಸ್ ಮಾಡಿದ್ರು. ಅದೆಲ್ಲ ಪ್ರೊಫೆಷನ್ ಬಿಡಿ, ಹೊಟ್ಟೆ ಪಾಡಿಗೆ ಇವ್ರು ಅಡ್ಡ ಬರ್ತಾರೆ ಅಂತ ಒಂದ್ಸಲ ಹೇಳಿ ಸರ್. ಓಲಾ ಊಬರ್ ಬೆಂಗಳೂರಿಗೆ ಅಷ್ಟೊಂದು ಚೆನ್ನಾಗಿ ಪರಿಚಯ ಮಾಡ್ಕೊಟ್ಟಿದ್ದು ಯಾರು ಸರ್? ಇದೇ ಆಟೋದವರು ಸರ್. ಇವತ್ತು ಇಷ್ಟು ಜನ ಕೂತಿದೀವಲ್ಲ, ಬೇಡ ನಮ್ PCR ಆಫೀಸ್ ಬಿಟ್ಬಿಟ್ಟೋಣ. ಇಷ್ಟು ಜನ ಮೊಬೈಲ್ ಅಲ್ಲಿ, ಯಾರ ಮೊಬೈಲ್ ಅಲ್ಲಿ ಈ ಓಲಾ ಊಬರ್ ಅಥವಾ ರ್ಯಾಪಿಡೋ ಅನ್ನೋದಿಲ್ಲ ತೋರಿಸ್ಬಿಡಿ. ಎಲ್ರೂ ಮೊಬೈಲ್ ಅಲ್ಲೂ ಇದೆ. ಅಡಿಕ್ಟ್ ಆಗಿದೀವಿ ಸರ್. ಇವಾಗ ಏಕಾಏಕಿ ಬಂದಂದ್ರೆ ಶೀತ ಬಂತು ಮೂಗ್ನೆ ಕುಯ್ಕೊಳ್ಳೋದು ಅಂತ ಆಗಲ್ಲ. KSRTC ಬಸ್ ಸ್ಟಾಪ್ ಆದಾಗ ನೀವು ಎಲ್ಲಾದ್ರೂ ಸ್ಟೇಟ್ ಬಿಟ್ಟು ಹೊರಗಡೆ ಹೋದ್ರಾ, ಊರಿಗೆ ಏನಾದ್ರೂ ಹೋದ್ರಾ, ಜಿಲ್ಲೆಗೆ? ಸರಿ, ಏನ್ ಮಾಡ್ಬೇಕು ಅಂತ ನನಗೆ ಅರ್ಥ ಆಗಿಲ್ಲ. KSRTC ಬಸ್ ಬಂದಾಗಿತ್ತು ಗೊತ್ತಾ? ಅವಾಗ ನೀವು ಏನಾದ್ರೂ ಊರಿಗೆ ಹಬ್ಬಕ್ಕೆ ಏನಾದ್ರೂ ಹೋದ್ರಾ? ಒಂದ್ 5-6 ದಿನ ಬಂದಾಗಿತ್ತು, ಹೋಗಿದ್ರಾ? ನಾನು ಹೋಗಿದ್ದೆ ಮೇಡಮ್. ಬಸ್ದು ಒಂದು ಟಿಕೆಟ್ ನಾನು ನಾರ್ಮಲ್ ಆಗಿ ನಮ್ಮ ಊರಿಗೆ 500 ರೂಪಾಯಿ 1300 ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ದಿನ ಆಗಿತ್ತು ಮೇಡಮ್? ಆಟೋದಲ್ಲಿ ದಿನ ಹಣೆ ಬರಹ ಸರ್. ಬೇಡ, ಈಗ್ಲೇ ಬಂದ್ಬಿಡಿ. ನೀವು ಯೂನಿಫಾರ್ಮ್ ಇಬ್ರು ಚೇಂಜ್ ಮಾಡಿ ನಾರ್ಮಲ್ ಡ್ರೆಸ್ ಅಲ್ಲಿ ಬನ್ರಿ, ನನ್ ಜೊತೆಗೆ ಬನ್ನಿ. ಒಂದು ರಿಯಾಲಿಟಿ ಚೆಕ್ ನಾನು ತೋರಿಸ್ತೀನಿ. ಮೆಜೆಸ್ಟಿಕ್ ಬೇಡ, ನಮ್ಮ ಕ್ವೀನ್ಸ್ ರೋಡ್ ಅಲ್ಲಿರೋ ನಮ್ಮ ಪೇನಸ್ ವಿಸ್ತಾರ ಏನಿದೆ, ಕೆಳಗ್ ನಿಂತ್ಕೊಳ್ಳೋಣ. ಯೂನಿಫಾರ್ಮ್ ತೆಗಿರಿ ನೀವು. ಮೇಡಮ್, ನಾನು ಯೂನಿಫಾರ್ಮ್ ಚೇಂಜ್ ಮಾಡಿ ಕೈ ಅಡ್ಡ ಹಾಕಿ ಒಟ್ಟು ಎಷ್ಟು ಆಟಗಳನ್ನ ನಿಲ್ಲಿಸ್ತೀರಿ? ಅರ್ಧ ಗಂಟೆಲಿ ನಾನು ನೋಡ್ಬಿಡ್ತೀನಿ. ಒಂದೇ ನಿಮಿಷ, ಇದೇ ಮಾತಿಗೆ ನಾನು ಬರ್ತೀನಿ ಮೇಡಮ್. ದುಡ್ಡು ಕೊಡೋದು ಆಮೇಲೆ ನಿಲ್ಸೋದೇ ಇಲ್ಲ ಕಣ್ರಿ. ನಾವು ಬರೋದೇ ಇಲ್ಲ, ನಾವು ಹೇಳ್ತಾ ಇದೀವಲ್ಲ, ನಾವು ಬರೋದೇ ಇಲ್ಲ. ನೀವು ಕರ್ಕಡೆ ಯಾಕೆ ಬರ್ಬೇಕು? ಆಪಲ್ ಬುಕ್ ಮಾಡಿ ಬರ್ತೀವಿ. ಇದು ಇವತ್ತು ಸಮಸ್ಯೆ ಆಗಿರೋದು. ಹಿಂಗ್ ಮಾಡಕ್ ಆಗ್ತದ ಸರ್? ಹಿಂಗ್ ಮಾತಾಡ್ಲಿಕ್ಕೆ ಬುಕ್ ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವೊಬ್ರು ವಯಸ್ಸಾದವ್ರಿಗೆ ಬುಕ್ ಮಾಡಕ್ ಬರೋದು ಅವ್ರಿಗೆ. ಅವ್ರೇನ್ ಮಾಡ್ಬೇಕು ಮೇಡಮ್? ಇದನ್ನೇ ಕೇಳಿದ್ರು ನನಗೆ ಕೆಲವೊಬ್ರು. ಇವಾಗ ನಾನು ಊರಲ್ಲಿ ಇದ್ದೀನಿ, ನಮ್ಮ ಅಪ್ಪ ನಮ್ಮ ಅಮ್ಮ ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರು ಹೋಗ್ಬಿಟ್ಟು ಆಟೋ ಹಿಡಿತಾರೆ. ಅಲ್ಲಪ್ಪ, ಒಂದು ಓಲಾ ಊಬರ್ ಇರುವಂತಹ ಸಿಟಿಗೆ, ಒಂದು ಈ ತರ ಒಂದು ಮಹಾನಗರಕ್ಕೆ ನಿನ್ ತಂದೆ ತಾಯಿನ ಕಳಿಸ್ತೀಯ. ನೀನು ಬೆಜೆಸ್ಟಿಕ್ ಇಂದ ಮನೆಗೆ ಬುಕ್ ಮಾಡಿ ಒಂದು ಆಟೋ ಬುಕ್ ಮಾಡ್ಬಿಟ್ಟು ಕಳ್ಸೋಷ್ಟು ಇಲ್ಲ ಅಂದ್ರೆ ನೀನ್ ಎಂತ ಮಗ ಜವಾಬ್ದಾರಿ? ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್ಗಳ ಸಂಬಂಧ ಪಡಲ್ಲ. ಸೇವೆ ಇದು, ಪಬ್ಲಿಕ್ ನೀವು ಸೇವೆ ಕೊಡ್ತಾ ಇರೋದು. ಮಾಡಕ್ಕಾಗಲ್ಲ ಹಂಗಂತ ಬಿಟ್ಟಿ ಅಲ್ಲ, ಕಮರ್ಷಿಯಲ್ ವೈಸ್ ನಾವು ಹೇಳ್ತಾ ಇರೋದು. ಮೇಡಮ್, ನಿಮ್ಮಲ್ಲಿ ಸಮಸ್ಯೆಗಳಿದೆ, ಅದನ್ನ ಸರಿಪಡಿಸ್ಕೋಬೇಕು. ಇದೇ ಆಟೋದವ್ರು ಏನಂದ್ರಿ ಗೊತ್ತಾ? ಸ್ವಲ್ಪ ವರ್ಷದ ಹಿಂದೆ ಓಲಾ ಊಬರ್ ಬೇಡ ಅಂದ್ರಿ. ಈಗ ನೀವು ಅಲ್ಲಿಗೆ ಅದಕ್ಕೆ ನೀವೇ ಅಡಿಕ್ಟ್ ಆಗಿದ್ದೀರಿ. ನಾವಲ್ಲ, ನೀವೇ ಆಗಿದ್ದೀರಿ. ಜನನು ಬೇಕು ಅಂದ್ರು ತಾನೆ.
ಸರ್ ಜನರನ್ನ ಸರಿ ಮಾಡಕ್ಕಾಗತ್ತಾ? ಮೇಡಮ್ ಇವಾಗ ನಾನು ಎಲ್ಲರ ಜನರನ್ನ ಸರಿ ಮಾಡಕ್ಕಾಗತ್ತಾ? ಅಲ್ವಾ ಎಲ್ಲ ಆಟೋದವ್ರನ್ನು ಸರಿ ಮಾಡಕ್ಕಾಗತ್ತಾ? ಯಾಕಾಗೋದಿಲ್ಲ? ಆಟೋದ ಗುಂಪು ಮಾಡ್ರಿ. ಜನ ಯಾಕಾಗೋದಿಲ್ಲ? ಮಾಡಿ ಸರ್. ನೀವು ನೀವು ಸಂಘಟನೆ ಕಟ್ಕೊಂಡು ಹೋರಾಡ್ತಿರಲ್ಲ, ರೋಡ್ ಆಟ ಬರ್ತೀರಿ, ಪೊಲೀಸ್ ಸ್ಟ್ರೈಕ್ ಇಲಾಖೆ ಮಾಡ್ತೀರಿ. ಬಂದ್ ಏನ್ ಮಾಡೋದು? ನೀವು ಎಲ್ಲ ಪೊಲೀಸ್ ಇಲಾಖೆ ತಲೆ ಮೇಲೆ ಇದ್ದೀರಿ ಒಂದ್ ಎಲ್ಲರೂ. ಪ್ರಶ್ನೆ. ಈಗ ಸರ್ ಏನು ಮಾಡ್ಲಿಕ್ಕಾಗಲ್ಲ. ಇದೇ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಒಂದು ಆಟೋ ಹುಡಿ ಕೊಡು ನೋಡಿ. ಯಾರು ಬರೋದು? ಇದೇ ರಿಯಾಲಿಟಿ ಚೆಕ್ book ನಾನು ಮಾಡ್ಬಿಡಿ ಮಾಡೋಣ. ಸರ್. book ನಾನು ಆಟೋ ಮಾಡ್ಬಿಡಿ. ಓಡಿಸ್ತೀನಿ, ಟ್ರೈನ್ ನಾನು ಬರ್ತೀನಿ. ಮುಂಚೆನೆ ಒಂದು ಅಲ್ಲಿ 50 ಜನ ಆಟೋದವ್ರು ನಿಂತಿರ್ತಾರೆ, ಅವ್ರ ಮುಂದೆ ನಾನು ಮೀಟ್ ಹಾಕೊಂಡು ನಿಮ್ಮನ್ನ ಗಾಡಿಲಿ ಕುಂದಿಸ್ಕೋತೀನಿ. ಅಲ್ಲಿರುವಂತ ಆಟೋದವ್ರು ನನ್ನ ಮೇಲೆ ಏನ್ ಮಾಡ್ತಾರೆ ಅನ್ನೋದನ್ನ ನೀವು ತೋರಿಸ್ತೀರಾ? ಇದನ್ನ ರಿಯಾಲಿಟಿ ಇದನ್ನ ರಿಯಾಲಿಟಿ ಮೇಡಮ್ ಇಲ್ಲ, ಈಗ ಎಲ್ಲದನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು 50 ಜನ ನಾವು ಲೇವಡಿ ಅಲ್ಲ, ಕಾಮಿಡಿನೂ ಅಲ್ಲ. ನನಗೆ ನಿಮ್ಮ ನೋವು ಅರ್ಥ ಆಗಿದ್ದಕ್ಕೆಲ್ಲ ಆಟೋದವ್ರು. ಅಸೋಸಿಯೇಷನ್ ಹೋಗಿ ಡಿಸಿಪಿಗೆ ಕಮಿಷನ್ ಹೋಗಿ ಎಷ್ಟು ಕೊಡ್ಬೇಕು ಸರ್? ಎಷ್ಟು ಲೀಟರ್ ಕೊಡ್ಬೇಕು ಸರ್? ಎಷ್ಟು ಲೀಟರ್ ಕೊಡ್ಬೇಕು? ಸ್ಟ್ರೈಕ್ ಮಾಡಿ ಸರ್ ಬಂದು ಸ್ಟ್ರೈಕ್ ಮಾಡ್ರಿ. ಎಷ್ಟು ಮಾಡ್ಬೇಕು ಹೋರಾಟ? ಎಷ್ಟು ಮಾಡ್ಬೇಕು ಹೇಳಿ? ಬಂದಾಗ ಮಾಡಬೇಕು.